ನಿಮಗೆ ನಮ್ಮ ಸರ್ಕಾರ ಯಾವುದನ್ನು ಮುಚ್ಚಿಡಲ್ಲ. ಪ್ರತಿ ಒಂದು ಸಹ ಆಯಾ ಇಲಾಖೆಯ ವೆಬ್ಸೈಟ್ ನಲ್ಲಿಯೂ ಇದೆ, ಟ್ವಿಟರ್ ಇದೆ ಮಿನಿಸ್ಟರ್ಗಳದ್ದು. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಸಿಕ್ಬಿಡತ್ತೆ, ಏನ್ ಬೇರೆ ಬೇಕಾಗಿಲ್ಲ. ಹಾಗೆ ಅವ್ರು ಹೇಳಿ ಅವರ ಕಾಲಾವಧಿ ಇದೇ ಅಶೋಕ್ ಅವರು ಮನೆ ಬಿದ್ದಾಗ 2019ರಲ್ಲಿ 5,000 ರೂಪಾಯಿ ಕೊಟ್ಟು ಬಂದಿದ್ದಾರೆ. 5,000 ರೂಪಾಯಿ ಇವರು ಜೀವ ವಿಮಾ ಫಸಲ್ ಯೋಜನೆಯಲ್ಲಿ ಕೋಟಿಗಳನ್ನು ಕೊಟ್ಟರು. ನಿಮಗೆ ಅಲ್ಲಿ ಪ್ರತಿಭಟನೆ ಮಾಡ್ತಿರೋ ರೈತರಿಗೆ ಉತ್ತರ ಕೊಡಬೇಕಾಗಿರೋದು ಬಿಜೆಪಿಗಲ್ಲ. ನೀವು ಉತ್ತರ ಕೊಡಬೇಕಾಗಿರೋದು ತೊಂದರೆಯಲ್ಲಿ ಸಿಕ್ಕಾಕೊಂಡಿರುವಂತಹ ರೈತರಿಗೆ. ರೈತರು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದಾರಲ್ಲ, ಅಂತವರಿಗೆ ನೀವು ಹೇಳ್ಬೇಕಾಗಿರೋದು 100% ನಿಮ್ದು ಜಾಸ್ತಿ. 100 ಹೌದು, ಡಾಟಾ 100 ಪ್ರಕಾರ ನಾನು ಕೊಡ್ತೀನಿ. ಡಾಟಾ ನಿಮ್ಮದೇ ಸರ್ಕಾರ ಮಾಡಿರೋ ಪ್ರಕಾರವಾಗಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅಂಡರ್ ಫಂಡ್ ಒಂದು ಸೆಂಟರ್ ಇಂದ ಬಂದಂತಹ ಸ್ಪೆಷಲ್ ಗ್ರಾಂಟ್ ಅಂತ ತಗೊಂಡು ನೀವು ಬೇರೆ ಇಲಾಖೆಯಲ್ಲಿ ಉಪಯೋಗಿಸ್ತಾ ಇದ್ದೀರಾ. ಇಂತಹ ಸರ್ಕಾರ ನಡೆಸ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಒಪ್ಕೊಳ್ತೀವಿ. ತಪ್ಪು ಮಾಡ್ತಾ ಇದ್ದೀರಾ ದಯವಿಟ್ಟು ಸುಳ್ಳು. ಇಂತಹ ಒಂದು ಏನ್ ಮಾಡಿದ್ರು? 3 ಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ಮಾತಾಡ್ತಾರೆ. ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಯಾರ ಜೊತೆ ಇರುತ್ತೆ ಅಂತ ಗೊತ್ತಿಲ್ಲ ಇದುವರೆಗೆ ತನಕ. ದಯವಿಟ್ಟು ಅದು ಹೇಳ್ತಾರೆ, ನಾನಲ್ಲ. ಅದು ನಿಮ್ಮ MLAs ಹೇಳ್ತಾ ಇದ್ರು. ನೀವು ಜಾಸ್ತಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಾಡ್ತಾರೆ, ಇಲಾಖಾವಾರು ಜಗಳ ಆಡ್ತಾರೆ. ನಮ್ಮಲ್ಲಿ ಯಾವ ಡಿಫರೆನ್ಸ್ ಆಗಲ್ಲ. ಯಡಿಯೂರಪ್ಪನವರು ಏನು ಅಂದ್ರೆ ಇತಿಹಾಸದಲ್ಲೇ ನೋಡದೇ ಇರುವಂತಹ ಜಗಳಗಳು. ನಮ್ ನಾವ ಟ್ವೀಟ್ ಮಾಡ್ತಾ ಇರೋದು ಪವರ್ ಅಂತ. ನಾವು ಟ್ವೀಟ್ ಮಾಡ್ತಾ ಇರೋದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೋ ಹೇಳೋದನ್ನ. ನಿಮಗೆ ಸರ್ಕಾರ ಮುಖ್ಯಮಂತ್ರಿ ಇಳಿಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತನಾ? ಹಂಗಾರೆ ನೀವು ಒಪ್ತಾ ಇದ್ದೀರಾ ಸಿದ್ದರಾಮಯ್ಯನವರು 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ? ಇವತ್ತು 1000 ವರ್ಷದ ದಿನಾಚರಣೆಗೆ ಹೇಳ್ಬಿಡ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಮುಖ್ಯಮಂತ್ರಿಗಳು ಅಂತ ಮುಖ್ಯಮಂತ್ರಿ ಆದಂತವ್ರನ್ನ ಯಾವುದೇ ಚರ್ಚೆ ಬಂದಾಗ ಆ ಮುಖ್ಯಮಂತ್ರಿಗಳು ಹೌದು ನನ್ನನ್ನ ಬದಲಾಯಿಸ್ತಾರೆ ಅಂತ ಯಾವ ಮುಖ್ಯಮಂತ್ರಿ ಹೇಳೋದಿಲ್ಲ. ಎರಡನೇದಾಗಿ ಸಮರ್ಥ ನಾಯಕ ಮುಖ್ಯಮಂತ್ರಿ ಅಬ್ದುಲ್ ಕೇಳ್ಕೊಳ್ಳಿ, ಅವ್ರು ಹೇಳ್ತಾ ಇರೋ ಉದ್ದೇಶ ಏನಂತಂದ್ರೆ, ನೀವು ಜನರು ಅಬ್ಸಲ್ಯೂಟ್ ಮೆಜಾರಿಟಿ ನಿಮಗೆ ಕೊಟ್ರು, ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಎಷ್ಟು ದಿನ ನೀವು ದೆಹಲಿಯಲ್ಲಿ ಕೂತ್ಕೊಂಡ್ರಿ, ಗೊಂದಲದಲ್ಲೇ ಅಧಿಕಾರಕ್ಕೆ ಬಂದ್ರಿ, ಗೊಂದಲದಲ್ಲೇ ನಿಮ್ಮ ಅಧಿಕಾರ ಹೋಗ್ತಾ ಇದೆ. ಪ್ರತಿನಿತ್ಯ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತಿದೆ ಅನ್ನುವಂಥದ್ದು ಅವ್ರ ನೇರ ಆರೋಪ ನಿಮ್ಮ ಮೇಲೆ. ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮಲ್ಲಿ ಗೊಂದಲ ಇದೆ ಅಂತ ಅವ್ರು ಹೇಳೋದೇ ಆದ್ರೆ, ನಮ್ಮ ಹತ್ರ ಗೊಂದಲ ಇದೆ ಅಂತ ನೀವೇ ಹೇಳೋದಾದ್ರೆ, ನಾನು ಮಾಧ್ಯಮದವ್ರು ಮಾತಾಡಿದಾಗ ಗೊಂದಲ ಇಲ್ವಾ? ಗೊಂದಲ ಇಲ್ವಾ? ನಿಮ್ಮವರೇ ಎಲ್ಲ ಅವ್ರ ಪ್ರಶ್ನೆ ನಿಮ್ಮ MLAs ಹೇಳಿದ್ದಾರೆ ಗೊಂದಲ ಇದೆ ಅಂತ. ಒಪ್ಕೊಳ್ಳಿ. ಯಾರು? DK ಸುರೇಶ್ ಹೇಳಿದ್ದಾರೆ. DK ಸುರೇಶ್ ನಿಮಿಷ ನಿಧಾನವಾಗಿ ಆದ್ರೂ ಪರವಾಗಿಲ್ಲ, ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ DK ಸುರೇಶ್ ಹೇಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿ ನಿಮ್ಮ ಅರಿವಿಗೆ ಅದು ಇದೆ ಅಂತ ನಾನು ಅನ್ಕೋತೀನಿ. ಶಿವಗಂಗಾ ಬಸವರಾಜ್ ಏನ್ ಹೇಳಿದ್ದಾರೆ, ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ದಾರೆ, ಸ್ವತಃ DK ಶಿವಕುಮಾರ್ ಏನ್ ಹೇಳಿದ್ದಾರೆ, ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ, ಇದೆಲ್ಲವನ್ನ ನೆನಪು ಮಾಡಿಕೊಂಡು ಗೊಂದಲ ಇದೆಯಾ ಇಲ್ವಾ? ನಮಗೆ ಶಿವಗಂಗಾ ಅವ್ರು ಏನ್ ಹೇಳಿದ್ರು, ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ರು, ಯತೀಂದ್ರ ಸಿದ್ದರಾಮಯ್ಯನವ್ರು ಹೇಳೋದು ಮ್ಯಾಟರ್ ಆಗತ್ತಾ? ಸಿಎಂ ಸಿದ್ದರಾಮಯ್ಯನವರು ಏನ್ ಮಾತಾಡ್ತಾರೆ, DCM ಅವರು ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಇದು ಮ್ಯಾಟರ್ ಆಗತ್ತಾ ಅನ್ನೋದು ಮುಖ್ಯ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ತುಂಬಾ ಸ್ಪಷ್ಟ. ಹೈಕಮಾಂಡ್ ಹೇಳಿದ ನಂತರ ಅದು ಏನ್ ಮಾಡಬೇಕು ಅದು ಮಾಡ್ತೀವಿ, ಹೈಕಮಾಂಡ್ ತೀರ್ಮಾನ ಅಂತಿಮ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರನ್ನ ಬಿಟ್ಟು ಅವ್ರು ಇಳಿಬೇಕು ಅನ್ನುವಂತ ಎಲ್ಲಿನೂ ಹೇಳಿಲ್ಲ. ಆರೋಗ್ಯಕರವಾಗಿ ಎಲ್ಲಿನೂ ಒಂದಿಷ್ಟು ಎಳ್ಳಷ್ಟು ವ್ಯತ್ಯಾಸಗಳನ್ನ ಕಾಣಬೇಕು. ಸರ್ಕಾರವನ್ನು ಆಡಳಿತಕ್ಕೆ ಒಂದು ಎಳ್ಳಷ್ಟು ತೊಂದರೆ ಇರುವಂತದ್ದು.
ಇವತ್ತು ಡೆಲ್ಲಿಗೆ ಹೋದ್ರು, ಮಾಡೋ ದಿವಸ ಬಂದ್ರು, ಬೆಳಿಗ್ಗೆ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಕೂತ್ಕೊಂಡ್ರು, ಸರ್ಕಾರ ಏನ್ ಕೆಲಸ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. 11 ಜನರ ಸಾವಾಯ್ತು. ಇಲ್ಲಿಂದಾನೇ ಹತ್ತಿರದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಜಗಳದಲ್ಲಿ ಮಧ್ಯದಲ್ಲಿ ದಯವಿಟ್ಟು ನಿಮ್ಮ ಸರ್ಕಾರದ ಬಗ್ಗೆ ಮಾತಾಡಿ. ಹೌದು, ಯಾಕೆ ಹೋಗ್ಬೇಕು? ಈ ಏನೋ ನೀವು ಏನ್ ಗರ್ವದಿಂದ ಹೇಳ್ತೀರಾ ಇದನ್ನ? ಏನ್ ಗರ್ವದಿಂದ ಹೇಳ್ತೀರಾ? ಸಾರ್ವಜನಿಕರು ಪ್ರಶ್ನೆ ಮಾಡುವ ಅಧಿಕಾರಕ್ಕೆ ಕೇಳಬಹುದು, ಆದ್ರೆ ಯಾವ ನೈತಿಕತೆ ಇಟ್ಕೊಂಡು ಬಿಜೆಪಿ ನಿಮಗೆ ನೈತಿಕತೆ ಇಲ್ಲ ಸರ್ಕಾರ ನಡೆಸೋದಿಕ್ಕೆ. ಜನರು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನೀವು ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ಏನು ಅಹಂಕಾರದಿಂದ ಮಾತಾಡ್ತೀರಾ ಸರ್? ರಾಜಕೀಯ ಮೊದಲು ಇಷ್ಟೊಂದು ಏರಿದ್ಯಾ? ಎಷ್ಟು ಅಹಂಕಾರದಿಂದ ಮಾತಾಡ್ತೀರಾ? ಪ್ರತಿಪಕ್ಷ ನಾವು ಜನನ ನಿಮ್ಮನ್ನ ನಿಲ್ಲಿಸ್ತಾರೆ. ಶಿವಸೇನೆ ಅವರು ಇಲ್ಲ ಹೋಗಬಾರ್ದು. ಇಂತಹ ಸಮಯದಲ್ಲಿ ಜನರ ಮೇಲೆ ಬೆಲೆ ಏರಿಕೆ ಮಾಡಬೇಕಾದ ನಿಮ್ ಸರ್ಕಾರ ಮಾಡುತ್ತದೆ. ಡಿಕೆ ಶಿವಕುಮಾರ್ ಅವರು PhD ಮಾಡಿರೋದ್ರಲ್ಲಿ, ಡಿಕೆ ಶಿವಕುಮಾರ್ ಅವರು PhD ಮಾಡಿರೋದ್ರಲ್ಲಿ ನೀವು ಜನರಿಗೆ ಏನ್ ಮಾಡಿದ್ರೆ ಅಂತ ಹೇಳಲ್ಲ. ನಿಮ್ಮ ಕ್ಯಾಬಿನೆಟ್ ರ್ಯಾಂಕ್ ಇನ್ಕ್ರೀಸ್ ಮಾಡಿದೀರಾ, ನಿಮ್ಮ MLAs ಜಾಸ್ತಿ ದುಡ್ಡು ಕೊಡ್ತಾ ಇದ್ದೀರಾ, ನಿಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರ ಮೋಹನ್ ಭಗವತ್ ಅವರಿಗೆ ಸೆಕ್ಯೂರಿಟಿ ಕೊಟ್ಟು ಸರ್ಕಾರ ಅಷ್ಟು ಸವಲತ್ತುಗಳನ್ನು ನಿಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಎಲ್ಲಿಂದ ಬಂತು SPG ಪ್ರೊಟೆಕ್ಷನ್? ಅವರು ಯಾವ ಕಾನ್ಸ್ಟಿಟ್ಯೂಷನ್ ಮುಂದಿನ ರಾಹುಲ್ ಗಾಂಧಿ ಮನೆ ಖಾಲಿ ಮಾಡಿಸಿದವರು, ರಾಹುಲ್ ಗಾಂಧಿ ಮನೆ ಖಾಲಿ ಮಾಡಿಸಿದವರು, ಮನೆ ಖಾಲಿ ಮಾಡಿಸಿದವರು. ಎರಡು ಬಲಿದಾನ ಇಡೀ ದೇಹ ಚಿಂದಿ ಆಗಿದ್ದೀರಿ. ರಾಹುಲ್ ಗಾಂಧಿ ಅವರ ತಂದೆ ಪ್ರತಿ ಮನೆಯಲ್ಲೂ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿರುವಂತದ್ದು ಬರೀ ಗಾಂಧಿ ಪರಿವಾರ ಅಲ್ಲ. ದಯವಿಟ್ಟು ಒಂದು ನಮಗೆ ಹೇಳಿದ್ರೆ 100% ನಿಮಗೆ ಕರ್ನಾಟಕ ಜನತೆಗೆ ಬೆಲೆ ಏರಿಕೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಫಾರಿನ್ ಟೂರ್ ಹೋಗಕ್ಕಾಗುತ್ತೆ. 145 ಕ್ಯಾಬಿನೆಟ್ ಹಾಕಕ್ಕಾಗುತ್ತೆ ನಿಮಗೆ. ಅದನ್ನು ತಗೊಳ್ಳಿ. ಇತಿಹಾಸ ಹೋಗಬೇಡಿ ಸರ್. ಕರ್ನಾಟಕಕ್ಕೆ ಬನ್ನಿ. ನೀವು ಮಾಡಿರೋದು ರಾಜೀವ್ ಗಾಂಧಿ ಅವರ ಧರ್ಮಪತ್ನಿ ಅವರ ಮಗನಿಗೆ ಈ ಕಾಂಗ್ರೆಸ್ ಇಂದ ಸ್ವತಂತ್ರ ಬಂತ, ರಾಜೀವ್ ಗಾಂಧಿ ಅವರ ಸ್ವತಂತ್ರ ಬಂತ, ಏನ್ ಹೇಳ್ತಾ ಇದ್ದೀರಿ ನೀವು? ನಾನು ಸ್ವತಂತ್ರದ ಬಗ್ಗೆ ಮಾತಾಡ್ತಾ ಇಲ್ಲ.